ರಾಜ್ಯದಲ್ಲಿ ಮುಂಗಾರು ಮಳೆಯ ಅಬ್ಬರ ದಿನದಿಂದ ದಿನಕ್ಕೆ ಜೋರಾಗ್ತಾ ಇದೆ. ಕೊಡಗು ಕೇರಳ ಗಡಿಭಾಗದಲ್ಲಂತೂ ಭಾರೀ ಮಳೆ ಆಗ್ತಾ ಇದೆ. ಬೈಕ್ ಸಮೇತ ನದಿಯಲ್ಲಿ ಕಾರ್ಮಿಕ ಕೊಚ್ಚಿ ಹೋಗಿರುವಂತಹ ಶಂಕೆ ಈಗ ವ್ಯಕ್ತವಾಗ್ತಾ ಇದೆ. ಬೆಳಗಾವಿ ಮೂಲದ ಕಾರ್ಮಿಕ ದುರ್ಗಪ್ಪ ಮಳೆ ನೀರಿನಲ್ಲಿ ಕೊಚ್ಚಿ ಹೋಗಿರುವಂತಹ ಶಂಕೆ. ಬೈಕ್ ಸಮೇತ ನದಿಯಲ್ಲಿ ಕಾರ್ಮಿಕ ಕೊಚ್ಚಿ ಹೋಗಿದ್ದಾನೆ ಅಂತೇಳಿ ಈಗ ಸ್ಥಳೀಯರು ಹೇಳ್ತಾ ಇದ್ದಾರೆ. ಬೆಳಗಾವಿ ಮೂಲದ ದುರ್ಗಪ್ಪ ನದಿಯಲ್ಲಿ ಕೊಚ್ಚಿ ಹೋಗಿರುವಂತಹ ಶಂಕೆ ವ್ಯಕ್ತವಾಗ್ತಾ ಇರುವಂಥದ್ದು. ಕೇರಳದ ಪತನಡಿಯ ಗೇರು ಪ್ಲಾಂಟೇಶನ್ನಲ್ಲಿ ಇವರು ಕೆಲಸವನ್ನು ಮಾಡ್ತಾ ಇದ್ರು. ಈ ಸಂದರ್ಭದಲ್ಲಿ ಈ ಘಟನೆ ನಡೆದಿದೆ. ಇದು ಕರಿಕೆ ಮಣ್ಣೆಡುಕ ಹೊಳೆ. ನಿನ್ನೆ ಮಧ್ಯಾಹ್ನ 2 ಗಂಟೆಗೆ ಇದರ ಆಚೆ ಕೇರಳ ಪ್ಲಾಂಟೇಶನ್ ಕಾರ್ಪೊರೇಷನ್. ಈಗ ಇಲ್ಲಿಂದ ಸ್ವಲ್ಪ ದೂರ ಅಷ್ಟೇ 10 ಮೀಟರ್ ಆಚೆ ಹೋದರೆ ಕರ್ನಾಟಕ ಆಯಿತು. ಆ ಕರ್ನಾಟಕ ಕೇರಳ ಬಾರ್ಡರ್ ಈ ಹೊಳೆ ಪೂರ್ತಿ ಇರೋದು ಕೇರಳದಲ್ಲಿ. ನಿನ್ನೆ ಪ್ಲಾಂಟೇಶನ್ನಲ್ಲಿ ಹಿತಾಚಿ ಕೆಲಸ ಮಾಡುವ ಡ್ರೈವರು ಮತ್ತು ಅವರ ಒಂದು ಹೆಲ್ಪರ್ ಅವರಿಬ್ಬರು ಅಲ್ಲಿ ಕೆಲಸ ಮಾಡೋದು. ನಿನ್ನೆ ಮಧ್ಯಾಹ್ನ ಡ್ರೈವರಿಗೆ ಊಟ ತಗೊಂಡು ಬರಲಿಕ್ಕಾಗಿ ಅವರ ಹೆಲ್ಪರ್ ದುರ್ಗಪ್ಪ 19 ವಯಸ್ಸು ಬೆಳಗಾವಿ ಜಿಲ್ಲೆಯವರು ಅವರು ಊಟ ತಗೊಂಡು ಬರಲಿಕ್ಕೆ ಅವರ ಇಲ್ಲಿ ತಮ್ಮ ತೋಟಂ ಅಂತ ಹೇಳುವ ಕರಿಕೆ ತೋಟಮಲ್ಲಿ ಅವರಿಗೆ ಅವರ ರೂಮಲ್ಲಿ ವಾಸ ಇರುವುದು. ಆ ಮನೆಗೆ ಬಂದವರು. ಆದರೆ 3 ಗಂಟೆಯಾಗಿ ಅವರು ತಿರುಗಿ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ಮಲ್ಲಿಕಾರ್ಜುನ್. ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮಲ್ಲಿಕಾರ್ಜುನ್, ಹೇಗಾಯ್ತಂತೆ ಈ ಘಟನೆ? ಪ್ರೇಮ್, ನಿನ್ನೆ ದಿನ ಒಂದು ಮಳೆ ಕೂಡ ಹೆಚ್ಚಾಗಿರ್ತಕ್ಕಂಥದ್ದು ಕೊಡಗು ಮತ್ತು ಕೇರಳ ಭಾಗದಲ್ಲಿ. ಅದರಲ್ಲೂ ಕೂಡ ಕೊಡಗು ಕೇರಳ ಗಡಿ ಭಾಗವಾಗಿರ್ತಕ್ಕಂಥ ಕರಿಕೆ ಭಾಗದಲ್ಲಿ ಈ ಒಂದು ಅವಘಡ ಕೂಡ ನಡೆದಿರ್ತಕ್ಕಂಥದ್ದು. ಯಾಕಂದ್ರೆ ನಿನ್ನೆ ಅತ್ಯಂತ ಹೆಚ್ಚಾಗಿ ಕೂಡ ಮಳೆ ಬರ್ತಿರ್ತಕ್ಕಂಥದ್ದು. ಹಾಗಾಗಿ ಬೆಳಗಾವಿ ಮೂಲದ ದುರ್ಗಪ್ಪ ಎಂಬವನು ನಿನ್ನೆ ಕೆಲಸಗಾರರಿಗೆ ಒಂದು ಊಟವನ್ನ ತರುವಂತಹ ಸಂದರ್ಭದಲ್ಲಿ ಸೇತುವೆಯನ್ನ ದಾಟಿಸ್ತಾ ಇದ್ದಾನೆ. ಸೇತುವೆ ಮೇಲೆ ನೀರು ಹರಿತಾ ಇದ್ರು ಕೂಡ ಹೆಚ್ಚಾಗಿ ಹರಿಯುವಂತಹ ಪ್ರಮಾಣನೂ ಕೂಡ ಆತನಿಗೆ ಗೊತ್ತಿಲ್ಲದೆ ಏಕಾಏಕಿ ಆ ಸೇತುವೆ ಮೇಲೆ ಬೈಕ್ ಅನ್ನ ಓಡಿಸುವಂತಹ ಸಂದರ್ಭದಲ್ಲಿ ಇದೊಂದು ಅವಘಡವನ್ನ ನಡೆದಿರ್ತಕ್ಕಂಥದ್ದು. ಹೀಗಾಗಿ ಬೈಕ್ ಸಮೇತ ಆತ ನದಿಯಲ್ಲಿ ಕೊಚ್ಕೊಂಡು ಹೋಗಿರುವಂತಹ ಶಂಕೆ ಕೂಡ ವ್ಯಕ್ತವಾಗಿದೆ. ಹೀಗಾಗಿ ಆ ಕೇರಳ ಮತ್ತು ಕೊಡಗು ಭಾಗದ ಪೊಲೀಸರು ಮತ್ತು NDRF ತಂಡ ಕೂಡ ನಿರಂತರವಾಗಿ ಶೋಧ ಕಾರ್ಯ ಕೂಡ ಮುಂದುವರಿಸ್ತಿದ್ದಾರೆ. ನಿನ್ನೆಯಿಂದನೂ ಕೂಡ ನಿರಂತರವಾಗಿ ಈ ಒಂದು ಕಾರ್ಯಾಚರಣೆ ಮುಂದುವರಿತಿದೆ. ಒಂದ್ ರೀತಿ ಸ್ಥಳೀಯರಿಗೆ ಒಂದ್ ರೀತಿ ಅಲ್ಲಿ ಇರ್ತಕ್ಕಂಥ ಮಾಹಿತಿ ಇರೋದು ಇಲ್ಲ. ಮಳೆಗಾಲ ಸಂದರ್ಭದಲ್ಲಿ ಕತ್ಲಾದ್ರೂ ಕೂಡ ಯಾರು ಕೂಡ ಸ್ಥಳೀಯರೇ ಸಂಚಾರ ಮಾಡದಿರ್ತಕ್ಕಂಥ ಸ್ಥಳದಲ್ಲಿ ಬೆಳಗಾವಿ ಮೂಲದ ದುರ್ಗಪ್ಪ ಎಂಬವರು ಹುಡುಗ ನಿನ್ನೆ ಒಂದು ಆ ನದಿಯನ್ನ ದಾಟ್ಲಿಕ್ಕೆ ಹೋದಂತ ಸಂದರ್ಭದಲ್ಲಿ ಈ ಒಂದು ಘಟನೆ ಸಂಭವಿಸಿರ್ತಕ್ಕಂಥದ್ದು. ಪ್ರೇಮ್, ಓಕೆ, ಥ್ಯಾಂಕ್ ಯು ಮಲ್ಲಿಕಾರ್ಜುನ್ ತಮ್ಮೆಲ್ಲ ಮಾಹಿತಿಗಾಗಿ. ಇದು ಕರಿಕೆ ಮಣ್ಣೆಡುಕ ಹೊಳೆ. ನಿನ್ನೆ ಮಧ್ಯಾಹ್ನ 2 ಗಂಟೆಗೆ ಇದರ ಆಚೆ ಕೇರಳ ಪ್ಲಾಂಟೇಶನ್ ಕಾರ್ಪೊರೇಷನ್. ಈಗ ಇಲ್ಲಿಂದ ಸ್ವಲ್ಪ ದೂರ ಅಷ್ಟೇ 10 ಮೀಟರ್ ಆಚೆ ಹೋದರೆ ಕರ್ನಾಟಕ ಆಯಿತು. ಆ ಕರ್ನಾಟಕ ಕೇರಳ ಬಾರ್ಡರ್ ಈ ಹೊಳೆ ಪೂರ್ತಿ ಇರೋದು ಕೇರಳದಲ್ಲಿ. ನಿನ್ನೆ ಪ್ಲಾಂಟೇಶನ್ನಲ್ಲಿ ಹಿತಾಚಿ ಕೆಲಸ ಮಾಡುವ ಡ್ರೈವರು ಮತ್ತು ಅವರ ಒಂದು ಹೆಲ್ಪರ್ ಅವರಿಬ್ಬರು